ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಸದ್ಯದಲ್ಲೇ ಭಾರತಕ್ಕೂ ಅಮೆರಿಕಾದಿಂದ ತೆರಿಗೆಯ ಬಿಸಿ ತಟ್ಟುವಂತಹ ಸಾಧ್ಯತೆ ಇದೆ. ರಷ್ಯಾ ಜೊತೆ ಸಂಬಂಧವನ್ನ ಹೊಂದಿರುವಂತಹ ದೇಶಗಳನ್ನ ಅಮೆರಿಕ ಟಾರ್ಗೆಟ್ ಮಾಡುವುದಕ್ಕೆ ಮುಂದಾಗಿದೆ. ಭಾರತವೂ ಸೇರಿದಂತೆ ಯಾವ್ಯಾವ ರಾಷ್ಟ್ರಗಳು ರಷ್ಯಾದ ಜೊತೆ ವ್ಯವಹಾರವನ್ನ ಮಾಡ್ತಾ ಇದ್ದಾವೋ ಅಂತಹ ರಾಷ್ಟ್ರಗಳ ಮೇಲೆ 500% ಸುಂಕವನ್ನ ವಿಧಿಸುವಂತಹ ಮಸೂದೆಗೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಸ್ಯಾಂಕ್ಷನಿಂಗ್ ರಷ್ಯಾ ಆಕ್ಟ್ 2025 ಇದಕ್ಕೆ ಟ್ರಂಪ್ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಸ್ಯಾಂಕ್ಷನಿಂಗ್ ಮಾಡೋದು ಅಂದ್ರೆ ಏನು? ಬೇರೆ ಯಾವುದೇ ರಾಷ್ಟ್ರಗಳು ಆ ದೇಶದ ಜೊತೆಗೆ ವ್ಯಾಪಾರ ವಹಿವಾಟನ್ನ ಮಾಡೋ ಹಾಗಿಲ್ಲ. ಆಮದು ರಫ್ತು ಎಲ್ಲ ವಿಚಾರಗಳಲ್ಲೂ ನಿರ್ಬಂಧವನ್ನ ಹೇರೋದು. ವೆನೆಜುವೆಲಾ ಮೇಲೂ ಕೂಡ ಅದೇ ರೀತಿಯಾದಂತಹ ನಿರ್ಬಂಧವನ್ನ ಹೇರಲಾಗಿತ್ತು. ವೆನೆಜುವೆಲಾ ಮೇಲೆ ಅಮೆರಿಕ ಸ್ಯಾಂಕ್ಷನ್ ಮಾಡಿದಂತಹ ನಂತರದಲ್ಲೇ ಅದಕ್ಕೂ ಮೊದಲು ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ತೈಲವನ್ನ ವೆನೆಜುವೆಲಾದಿಂದ ತರಿಸ್ಕೊಳ್ತಾ ಇತ್ತು. ಆದ್ರೆ ಅಮೆರಿಕ ಸ್ಯಾಂಕ್ಷನ್ ಅನ್ನ ಹಾಕಿದಂತಹ ನಂತರದಲ್ಲಿ ತೈಲ ಖರೀದಿಯ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿತ್ತು. ಬಟ್ ರಷ್ಯಾದ ವಿಚಾರದಲ್ಲಿ ಭಾರತದ ನಿಲುವೇ ಬೇರೆ. ರಷ್ಯಾ ಹಾಗೆ ಭಾರತದ ಸಂಬಂಧ ಅದಕ್ಕೆ ದಶಕಗಳ ಇತಿಹಾಸ ಇದೆ. ರಕ್ಷಣಾ ವಲಯದಲ್ಲಿ ನಮ್ಮ ಹಾಗೆ ರಷ್ಯಾದ ಸಂಬಂಧ ಬಹಳ ಸ್ಟ್ರಾಂಗ್ ಆಗಿದೆ. ಮೊನ್ನೆಯಷ್ಟೇ ರಷ್ಯಾದ ಅಧ್ಯಕ್ಷರು ಕೂಡ ಭಾರತಕ್ಕೆ ಭೇಟಿಯನ್ನ ಕೊಟ್ಟು ಹೋಗಿದ್ದಾರೆ. ರಷ್ಯಾದ ವಿಚಾರದಲ್ಲಿ ಭಾರತದ ನಿಲುವು ಈ ಹಿಂದಿನಿಂದಾನು ಬಹಳ ವಿಭಿನ್ನವಾಗಿದೆ. ಅಮೆರಿಕ ಎಂಥದ್ದೇ ಒತ್ತಡವನ್ನ ಹೇರಿದ್ರು ಕೂಡ ಜಗ್ಗುವಂತಹ ಕೆಲಸಕ್ಕೆ ಭಾರತ ಮುಂದಾಗಿರ್ಲಿಲ್ಲ. ಆದ್ರೆ ಈಗ ಯಾವ್ಯಾವ ರಾಷ್ಟ್ರಗಳು ರಷ್ಯಾದಿಂದ ತೈಲ ಖರೀದಿಯನ್ನ ಮಾಡಿ ರಷ್ಯಾದಕ್ಕೆ ಆದಾಯವನ್ನ ತರೋದಕ್ಕೆ ಸಹಾಯವನ್ನ ಮಾಡ್ತಾ ಇದೆಯೋ ಅಂತಹ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಮುಂದಾಗಿದೆ. ಹೇಗೆ? ರಷ್ಯಾದಿಂದ ತೈಲವನ್ನ ಆಮದು ಮಾಡಿಕೊಳ್ಳುವಂತಹ ಭಾರತ ಹಾಗೆ ಇತರೆ ದೇಶಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಮೆರಿಕ. ರಷ್ಯಾದಿಂದ ತೈಲವನ್ನ ಖರೀದಿ ಮಾಡ್ತಾ ಇರುವಂತಹ ಅತಿ ಹೆಚ್ಚು ತೈಲವನ್ನ ಖರೀದಿ ಮಾಡೋದ್ರಲ್ಲಿ 2ನೇ ಸ್ಥಾನದಲ್ಲಿ ಭಾರತ ಇದೆ. ರಷ್ಯಾ ಜೊತೆಗೆ ವ್ಯವಹಾರ ಮಾಡ್ತಾ ಇರುವಂತಹ ದೇಶಗಳ ಮೇಲೆ ಸದ್ಯ ಟ್ರಂಪ್ ತಮ್ಮ ಕೆಂಗಣ್ಣನ್ನ ಬೀರಿದ್ದಾರೆ. 500% ಸುಂಕವನ್ನ ವಿಧಿಸ್ತೀವಿ ನಾವು ಅಂತ ಹೇಳಿ ಬೆದರಿಕೆಯನ್ನ ಹಾಕುವಂತಹ ಕೆಲಸವನ್ನ ಅಮೆರಿಕಾದ ಅಧ್ಯಕ್ಷರು ಮಾಡಿದ್ದಾರೆ. ಕಳೆದ ಹಲವು ತಿಂಗಳುಗಳಿಂದ ಈ ಬ್ಲಾಕ್ ಮೇಲ್ ಅಮೆರಿಕಾದಿಂದ ನಡೀತಾನೆ ಇದೆ. ಇದರಿಂದ ಭಾರತಕ್ಕೂ ಕೂಡ ಅಮೆರಿಕ 500% ಸುಂಕವನ್ನ ವಿಧಿಸುವಂತಹ ಸಾಧ್ಯತೆ ಇದೆ. ಚೀನಾ, ಬ್ರೆಜಿಲ್ ದೇಶಗಳು ರಷ್ಯಾದಿಂದ ತೈಲವನ್ನ ಖರೀದಿ ಮಾಡುತ್ತವೆ. ಆ ತೈಲ ಖರೀದಿಯಿಂದಾನೇ ರಷ್ಯಾಗೆ ಆದಾಯ ಬರ್ತಾ ಇದೆ. ಆ ಆದಾಯದಿಂದಾನೇ ಉಕ್ರೇನ್ ಮೇಲೆ ರಷ್ಯಾ ನಿರಂತರವಾಗಿ ಕಳೆದ 2-3 ವರ್ಷಗಳಿಂದ ದಾಳಿಯನ್ನ ಮಾಡ್ತಾ ಇದೆ. ಇದು ಅಮೆರಿಕ ಮಾಡ್ತಾ ಇರುವಂತಹ ಆರೋಪ. 500% ಸುಂಕ ವಿಧಿಸಿದ್ರೆ ಈ ದೇಶಗಳು ರಷ್ಯಾದಿಂದ ದೂರ ಸರಿಯುತ್ತವೆ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಲೆಕ್ಕಾಚಾರ. ಈ ಕಾರಣಕ್ಕಾಗಿಯೇ ಹೆಚ್ಚಿನ ಸುಂಕವನ್ನ ವಿಧಿಸುವುದಕ್ಕೆ ಅಮೆರಿಕ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅಮೆರಿಕಾಗೆ ಭಾರತದ ಮನವಿ ಏನು? ಸುಂಕದ ಬಗ್ಗೆ ಪರಿಷ್ಕರಿಸುವಂತೆ ಭಾರತದಿಂದ ಅಮೆರಿಕಾಗೆ ಮನವಿ ಹೋಗಿದೆ. ಭಾರತೀಯ ರಾಯಭಾರಿ ಮನವಿ ಮಾಡಿದ್ದಾರೆ ಅಂತ ಹೇಳಿ ಅಮೆರಿಕ ಹೇಳ್ಕೊಂಡಿದೆ. ಭಾರತ ಮನವಿ ಮಾಡಿದೆ ಅಂತ ಹೇಳಿ ಯುಎಸ್ನ ಸೆನೆಟರ್ ಲಿಂಡ್ಸೆ ಗ್ರಾಹಂ ಈಗಾಗಲೇ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತದ ಮೇಲೆ ಆಗಸ್ಟ್ 2025ರಲ್ಲಿ ಹೆಚ್ಚುವರಿ ಸುಂಕವನ್ನ ವಿಧಿಸುವಂತಹ ಕೆಲಸವನ್ನ ಅಮೆರಿಕ ಮಾಡಿತ್ತು. ಭಾರತದ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ಅವರು ನನ್ನನ್ನ ಭೇಟಿಯಾಗಿದ್ರು. ರಷ್ಯಾದಿಂದ ನಾವು ತೈಲವನ್ನ ಖರೀದಿ ಮಾಡುವುದನ್ನ ಕಡಿಮೆ ಮಾಡಿದೀವಿ ಅಂತ ಹೇಳಿದ್ರು. ಸುಂಕದ ಮೇಲಿನ ಹೆಚ್ಚುವರಿ 25% ಆ ತೆರಿಗೆಯನ್ನ ಏನ್ ಹಾಕಲಾಗಿತ್ತು ಅದನ್ನ ಕಡಿತ ಮಾಡುವಂತೆ ನಮಗೆ ಮನವಿ ಮಾಡಿದ್ರು. ಭಾರತ ಅಮೆರಿಕಾಗೆ ಮನವಿ ಮಾಡಿದೆ ಅಂತ ಹೇಳಿ ಗ್ರಹಾಂ ಹೇಳ್ಕೊಂಡಿದ್ರು. ಪ್ರಧಾನಿ ಮೋದಿ ಕೂಡ ಅಮೆರಿಕಾದ ಸುಂಕದಿಂದ ಬೇಸರಗೊಂಡಿದ್ದಾರೆ. ಆದ್ರೆ ಅವರು ರಷ್ಯಾದಿಂದ ತೈಲ ಖರೀದಿ ಕಡಿಮೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಮೊನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು. ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸೋದಾಗಿ ಭಾರತ ಹೇಳಿದೆ ಅಂತ ಟ್ರಂಪ್ ಅನೌನ್ಸ್ ಮಾಡಿಬಿಟ್ರು. ಆದ್ರೆ ಕೂಡಲೇ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನ ಭಾರತ ಸಾರಾಸಗಟಾಗಿ ತಿರಸ್ಕರಿಸಿತ್ತು. ಅಂಥ ಯಾವುದೇ ಮಾತುಕತೆ ನಡೆದಿಲ್ಲ ಅಂತ ಹೇಳಿ ಭಾರತ ಸ್ಪಷ್ಟನೆಯನ್ನ ಕೊಟ್ಟಿತ್ತು. ಕಳೆದ 2 ದಿನಗಳ ಹಿಂದೆಯೂ ಡೊನಾಲ್ಡ್ ಟ್ರಂಪ್ ಕೊಟ್ಟಂತ ಹೇಳಿಕೆ ನಿಮ್ಗೆ ನೆನಪಿರಬಹುದು. ನರೇಂದ್ರ ಮೋದಿ ನನಗೆ ಬಹಳ ಒಳ್ಳೆಯ ಸ್ನೇಹಿತ, ಅವರು ಬಹಳ ಒಳ್ಳೆಯ ವ್ಯಕ್ತಿ, ಅವರು ನನ್ನನ್ನ ಖುಷಿ ಪಡಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ ಅಂತ ಹೇಳಿದ್ರು. ಅದರ ಅರ್ಥ ರಷ್ಯಾದ ಜೊತೆಗಿನ ನಮ್ಮ ವ್ಯಾಪಾರ ವಹಿವಾಟನ್ನ ನಾವು ಕಡಿಮೆ ಮಾಡಿಕೊಳ್ಬೇಕು ಅನ್ನುವಂಥ ಸೂಚ್ಯ ಎಚ್ಚರಿಕೆ ಅಮೆರಿಕಾದಿಂದ ಬಂದಿದ್ದು. ಬಟ್ ಭಾರತದ ನಡೆ ಏನಾಗಿರುತ್ತೆ ಅಮೆರಿಕಾದ ಈ ಬ್ಲಾಕ್ ಮೇಲ್ಗೆ ಅದನ್ನ ಕಾದು ನೋಡಬೇಕು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.